ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಕ್ರೀಡಾ ಪ್ರೇಮಿಗಳಿಗೆ ಒಂದು ಸಿಹಿ ಸುದ್ದಿ. ಬೆಂಗಳೂರಿನಲ್ಲೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗ್ತಾ ಇದೆ. ಹಾಗಿದ್ರೆ ಹೇಗಿರುತ್ತೆ ಈ ದೇಶದ ಎರಡನೇ ದೊಡ್ಡ ಸ್ಟೇಡಿಯಂ? ಮೇ 23ಕ್ಕೆ ಶಂಕುಸ್ಥಾಪನೆಯಾದರೆ ಆರಂಭ ಯಾವಾಗ? ಡೀಟೇಲ್ಸ್ ಕೊಡ್ತೀನಿ ಕೇಳಿ. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗಲಿರುವಂತಹ ದೇಶದ ಎರಡನೇ ಅತಿ ದೊಡ್ಡ ಕ್ರೀಡಾ ಸಂಕೀರ್ಣ ಅಂದ್ರೆ ಸ್ಟೇಡಿಯಂ ಕಾಂಪ್ಲೆಕ್ಸ್. ಈ ಕಲ್ಪನೆನೇ ನಿಜಕ್ಕೂ ರೋಮಾಂಚನಕಾರಿ. ಈ ಕಲ್ಪನೆ ಸತ್ಯವಾಗುವಂತಹ ಸಮಯ ಇದು. ಬೆಂಗಳೂರಿನ ಆನೇಕಲ್ ತಾಲೂಕಿನ ಸೂರ್ಯನಗರದಲ್ಲಿ ಕೆಎಚ್ಪಿ ಸೂರ್ಯ ಕ್ರೀಡಾಗ್ರಾಮ ಈ ಬೃಹತ್ ಯೋಜನೆ ಸಾಕಾರಗೊಳ್ತಾ ಇದೆ. ಕೆಎಚ್ಪಿ ಸೂರ್ಯ ಕ್ರೀಡಾಗ್ರಾಮ ವಿಶ್ವ ದರ್ಜೆಯ ಕ್ರೀಡಾ ಸಂಕೀರ್ಣವಾಗಿ ಹೊರಹೊಮ್ಮಲಿದೆ. ಮೊದಲ ಹಂತದಲ್ಲಿ ಇಲ್ಲಿ 75 ಎಕರೆ ವಿಸ್ತೀರ್ಣದಲ್ಲಿ 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಆದಂತಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗುತ್ತೆ. ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇ 23ಕ್ಕೆ ಅಂದರೆ ಶನಿವಾರ ಶಂಕುಸ್ಥಾಪನೆ ನೆರವೇರಿಸ್ತಾರೆ. ಈ ಕ್ರೀಡಾಂಗಣ 80,000 ವೀಕ್ಷಕರ ಆಸನ ಸಾಮರ್ಥ್ಯವನ್ನು ಹೊಂದಿರುತ್ತೆ. ರಾಜ್ಯದ ದೊಡ್ಡ ಸ್ಟೇಡಿಯಂ ಅಷ್ಟೇ ಅಲ್ಲ, ದೇಶದ ಎರಡನೇ ಅತಿ ದೊಡ್ಡ ಕ್ರೀಡಾಂಗಣ ಅಂತ ಇದು ಅನಿಸ್ಕೊಳ್ಳಲಿದೆ. ಸದ್ಯ ನಾವು ದೇಶದ ದೊಡ್ಡ ದೊಡ್ಡ ಮೈದಾನಗಳ ಸಾಲನ್ನ ಗಮನಿಸ್ತಾ ಹೋದ್ರೆ ಅಹಮದಾಬಾದ್ನ ಮೋದಿ ಮೈದಾನ ಅಗ್ರಸ್ಥಾನದಲ್ಲಿದೆ. ಅದರ ಆಸನ ಸಾಮರ್ಥ್ಯ 1,32,000. ಇನ್ನು ಎರಡನೇ ಸ್ಥಾನದಲ್ಲಿರೋದು ಕೋಲ್ಕತ್ತಾದ ಈಡನ್ ಗಾರ್ಡನ್, ಅಲ್ಲಿ 68,000 ಆಸನ ಸಾಮರ್ಥ್ಯ ಇದ್ರೆ. ಇನ್ನು ಮೂರನೇ ಸ್ಥಾನದಲ್ಲಿರೋದು ಚಂಡೀಗಢ ಮೈದಾನ, ಅಲ್ಲಿ 65,000 ಆಸನ ಸಾಮರ್ಥ್ಯ ಇದೆ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಪ್ರದೇಶದ ಲಕ್ನೋ ಇದೆ, ಅಲ್ಲಿ 50,100 ಮಂದಿ ಕುಳಿತುಕೊಳ್ಬಹುದು. 5ನೇ ಸ್ಥಾನದಲ್ಲಿ ಕೇರಳದ ಗ್ರೀನ್ ಫೀಲ್ಡ್ ಮೈದಾನ ಇದೆ, ಅಲ್ಲಿ 50,000 ಜನರಿಗೆ ಕುಳಿತುಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಈಗ ನಮ್ಮ ಆನೇಕಲ್ ಮೈದಾನ ನಿರ್ಮಾಣ ಆದರೆ ಅಲ್ಲಿ 80,000 ಆಸನ ಇರೋದ್ರಿಂದ ಅದು ಕೋಲ್ಕತ್ತಾವನ್ನ ಹಿಂದಿಕ್ಕಿ ದೇಶದ ಎರಡನೇ ದೊಡ್ಡ ಕ್ರಿಕೆಟ್ ಮೈದಾನ ಅಂತ ಹೇಳಿಸ್ಕೊಳ್ಳುತ್ತೆ. ಹಾಗಿದ್ರೆ ಈ ಸ್ಟೇಡಿಯಂನಲ್ಲಿ ಏನೇನಿರುತ್ತೆ? ಕೆಎಚ್ಪಿ ವತಿಯಿಂದ ನಿರ್ಮಾಣ ಮಾಡಲಾಗುವಂತಹ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಬಹಳ ವಿಶಿಷ್ಟ. ಜೊತೆಗೆ ಸುತ್ತಲೂ ಕ್ರೀಡಾ ಸಂಕೀರ್ಣವನ್ನು ಇದು ಹೊಂದಿರುತ್ತೆ. ಕೇವಲ ಒಂದು ಕ್ರಿಕೆಟ್ ಅಥವಾ ಫುಟ್ಬಾಲ್ ಸ್ಟೇಡಿಯಂ ಅಷ್ಟೇ ಅಲ್ಲ, ಬದಲಿಗೆ ವಿಶ್ವ ದರ್ಜೆಯ ಮಲ್ಟಿಪರ್ಪಸ್ ಕ್ರೀಡಾಗ್ರಾಮ, ಮಲ್ಟಿಪರ್ಪಸ್ ಸ್ಪೋರ್ಟ್ಸ್ ವಿಲೇಜ್ ಆಗಿ ಇದು ಹೊರಹೊಮ್ಮುತ್ತೆ. ಮೊದಲ ಹಂತದಲ್ಲಿ ಸ್ಟೇಡಿಯಂ ನಿರ್ಮಾಣ, ಎರಡನೇ ಹಂತದಲ್ಲಿ ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಟೇಬಲ್ ಟೆನ್ನಿಸ್, ವಾಲಿಬಾಲ್, ಫುಟ್ಬಾಲ್ನಂತಹ ಒಳಾಂಗಣ ಮತ್ತು ಹೊರಾಂಗಣ ಆಟಗಳ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಜೊತೆಗೆ ಕ್ರೀಡಾ ಸಂಕೀರ್ಣದ ಆವರಣದಲ್ಲೇ ಸಿಬ್ಬಂದಿಯ ವಸತಿ ಗೃಹ, ವಾಣಿಜ್ಯ ಸಂಕೀರ್ಣ, ಬಹುಮಹಡಿ ವಾಹನ ನಿಲುಗಡೆ ಎಲ್ಲ ವ್ಯವಸ್ಥೆ ಇರುತ್ತೆ. ಜೊತೆಗೆ 3,000 ಜನರ ಸಾಮರ್ಥ್ಯವುಳ್ಳ ಬೃಹತ್ ಸಭಾಂಗಣ ಕೂಡ, ಆಂಪಿ ಥಿಯೇಟರ್ ಕೂಡ ತಲೆ ಎತ್ತಲಿದೆ. ತುರ್ತು ಅಗತ್ಯಕ್ಕೆ ಹೆಲಿಪ್ಯಾಡ್ ವ್ಯವಸ್ಥೆ ಕೂಡ ಇರುತ್ತೆ. ಒಟ್ಟು 75 ಎಕರೆ ಪ್ರದೇಶದಲ್ಲಿ ಕ್ರೀಡಾ ಸಂಕೀರ್ಣ ನಿರ್ಮಾಣ ಆಗ್ತಾ ಇದ್ದು, ಅದರಲ್ಲಿ 30ರಿಂದ 35 ಎಕರೆ ಕ್ರಿಕೆಟ್ ಸ್ಟೇಡಿಯಂಗೆ ವಿನಿಯೋಗ ಆಗುತ್ತೆ. ಸಾಮಾನ್ಯವಾಗಿ ಒಂದು ಸ್ಟೇಡಿಯಂ ಕಾಂಪ್ಲೆಕ್ಸ್ ಕಂಪ್ಲೀಟ್ ಆಗೋದಕ್ಕೆ 3ರಿಂದ 4 ವರ್ಷ ಬೇಕು. ಆದರೆ ಮೊದಲು ಈ ಮೈದಾನ ಯಾವಾಗ ಪೂರ್ಣಗೊಳ್ಳುತ್ತೆ ನೋಡಬೇಕಿದೆ. ನಮಸ್ಕಾರ.